ಹಿಂದೂಗಳನ್ನ ನರಮೇಧ ಮಾಡಿ ರಕ್ತ ಹರಿಸ್ತಾ ಇರೋ ಬಾಂಗ್ಲಾದೇಶಕ್ಕೆ ಮತ್ತೊಂದು ಆಪತ್ತು ಎದುರಾಗಿದೆ. ಮೊದಲೇ ಬಾಂಗ್ಲಾದೇಶದ ಜವಳಿ ಸಾಮ್ರಾಜ್ಯ ಅಧಪತನದತ್ತ ಸಾಗಿದೆ. ಆ ಗಾಯಕ್ಕೆ ಭಾರತ ಯುರೋಪ್ ಮುಕ್ತ ವ್ಯಾಪಾರವನ್ನ ಉಪ್ಪು ಸವರುವಂತೆ ಮಾಡ್ತಾ ಇದೆ. ಭಾರತ ಯುರೋಪ್ ಮುಕ್ತ ವ್ಯಾಪಾರ ಒಪ್ಪಂದ. ಬಾಂಗ್ಲಾದೇಶದ ಜವಳಿ ಸಾಮ್ರಾಜ್ಯಕ್ಕೆ ಬರಸಿಡಿಲು. ಭಾರತ ಹಾಗೂ ಯುರೋಪ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಎರಡು ರಾಷ್ಟ್ರಗಳ ನಡುವೆ ಡೀಲ್ ನಡೆದಿರೋದು ಬಾಂಗ್ಲಾದೇಶಕ್ಕೆ ನುಂಗಲಾರದ ತುತ್ತಾಗಿದೆ. ಜವಳಿ ಉದ್ಯಮ ಹಾಗೂ ಸಿದ್ಧ ಉಡುಪುಗಳ ರಫ್ತಿಗೆ ದೊಡ್ಡ ಪೆಟ್ಟು ಬೀಳಲಿದೆ. ಏಪ್ರಿಲ್ 1ರಿಂದ ಎಲ್ಲಾ ವಹಿವಾಟು ಸ್ಥಗಿತ. ಗಾರ್ಮೆಂಟ್ಸ್ ಉದ್ಯಮ ಬಾಂಗ್ಲಾದೇಶದ ಆರ್ಥಿಕತೆಯ ಬೆನ್ನೆಲುಬು. ಮೊದಲೇ ಭಾರತದ ಪೈಪೋಟಿಯಿಂದ ಈ ಉದ್ಯಮ ಅಕ್ಷರಶಃ ನಲುಗಿ ಹೋಗಿದೆ. ಫೆಬ್ರವರಿ 1ರಿಂದ ಬಾಂಗ್ಲಾದೇಶದ ಜೊತೆ ಎಲ್ಲಾ ಸಂಬಂಧ ಕಡಿತ ಮಾಡಿಕೊಳ್ಳೋದಾಗಿ ಭಾರತ ಎಚ್ಚರಿಕೆ ನೀಡಿದೆ. ಬಾಂಗ್ಲಾದೇಶದ ಜವಳಿ ವಲಯಕ್ಕೆ ಭಾರತದ ಹತ್ತಿ ನೂಲೆ ಆಧಾರ ಸ್ತಂಭ. ಉಡುಪು ತಯಾರಕರು ಭಾರತೀಯ ನೂಲಿನ ಮೇಲೆ ಅವಲಂಬಿತರಾಗಿದ್ದಾರೆ. ಚೀನಾದಿಂದ ಪಾಲಿಸ್ಟರ್ ನೂಲನ್ನು ಆಮದು ಮಾಡಿಕೊಳ್ಳಲಾಗುತ್ತೆ. ದೇಶೀಯ ಜವಳಿ ಗಿರಣಿಗಳ ಬೆಳವಣಿಗೆ ಕುಂಠಿತಗೊಂಡಿದೆ. ಸಂಕಷ್ಟದಲ್ಲಿದ್ದ ಜವಳಿ ವಲಯಕ್ಕೆ ಬಾಂಗ್ಲಾದೇಶದಲ್ಲಿ ಉಂಟಾಗಿರೋ ಅನಿಲ ಬಿಕ್ಕಟ್ಟು ಮತ್ತೊಂದು ಹೊಡೆತ ನೀಡಿದೆ. ಕಳೆದ 3-4 ತಿಂಗಳಲ್ಲಿ ಅನಿಲ ಕೊರತೆ, ಅನಿಯಮಿತ ಪೂರೈಕೆ, ಹೆಚ್ಚುತ್ತಿರೋ ಇಂಧನ ದರಗಳಿಂದಾಗಿ ಜವಳಿ ಉದ್ಯಮಕ್ಕೆ $2 ಬಿಲಿಯನ್ ನಷ್ಟವಾಗಿದೆ. ಯುರೋಪಿಯನ್ ಯೂನಿಯನ್ ಭಾರತದ ಒಪ್ಪಂದದಿಂದ ಬಾಂಗ್ಲಾದೇಶ ಕಂಗಾಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಿಂದೂಗಳನ್ನ ನರಮೇಧ ಮಾಡಿ ರಕ್ತ ಹರಿಸ್ತಾ ಇರೋ ಬಾಂಗ್ಲಾದೇಶಕ್ಕೆ ಮತ್ತೊಂದು ಆಪತ್ತು ಎದುರಾಗಿದೆ. ಮೊದಲೇ ಬಾಂಗ್ಲಾದೇಶದ ಜವಳಿ ಸಾಮ್ರಾಜ್ಯ ಅಧಪತನದತ್ತ ಸಾಗಿದೆ. ಆ ಗಾಯಕ್ಕೆ ಭಾರತ ಯುರೋಪ್ ಮುಕ್ತ ವ್ಯಾಪಾರವನ್ನ ಉಪ್ಪು ಸವರುವಂತೆ ಮಾಡ್ತಾ ಇದೆ. ಭಾರತ ಯುರೋಪ್ ಮುಕ್ತ ವ್ಯಾಪಾರ ಒಪ್ಪಂದ. ಬಾಂಗ್ಲಾದೇಶದ ಜವಳಿ ಸಾಮ್ರಾಜ್ಯಕ್ಕೆ ಬರಸಿಡಿಲು. ಭಾರತ ಹಾಗೂ ಯುರೋಪ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಎರಡು ರಾಷ್ಟ್ರಗಳ ನಡುವೆ ಡೀಲ್ ನಡೆದಿರೋದು ಬಾಂಗ್ಲಾದೇಶಕ್ಕೆ ನುಂಗಲಾರದ ತುತ್ತಾಗಿದೆ. ಜವಳಿ ಉದ್ಯಮ ಹಾಗೂ ಸಿದ್ಧ ಉಡುಪುಗಳ ರಫ್ತಿಗೆ ದೊಡ್ಡ ಪೆಟ್ಟು ಬೀಳಲಿದೆ. ಏಪ್ರಿಲ್ 1ರಿಂದ ಎಲ್ಲಾ ವಹಿವಾಟು ಸ್ಥಗಿತ. ಗಾರ್ಮೆಂಟ್ಸ್ ಉದ್ಯಮ ಬಾಂಗ್ಲಾದೇಶದ ಆರ್ಥಿಕತೆಯ ಬೆನ್ನೆಲುಬು. ಮೊದಲೇ ಭಾರತದ ಪೈಪೋಟಿಯಿಂದ ಈ ಉದ್ಯಮ ಅಕ್ಷರಶಃ ನಲುಗಿ ಹೋಗಿದೆ. ಫೆಬ್ರವರಿ 1ರಿಂದ ಬಾಂಗ್ಲಾದೇಶದ ಜೊತೆ ಎಲ್ಲಾ ಸಂಬಂಧ ಕಡಿತ ಮಾಡಿಕೊಳ್ಳೋದಾಗಿ ಭಾರತ ಎಚ್ಚರಿಕೆ ನೀಡಿದೆ. ಬಾಂಗ್ಲಾದೇಶದ ಜವಳಿ ವಲಯಕ್ಕೆ ಭಾರತದ ಹತ್ತಿ ನೂಲೆ ಆಧಾರ ಸ್ತಂಭ. ಉಡುಪು ತಯಾರಕರು ಭಾರತೀಯ ನೂಲಿನ ಮೇಲೆ ಅವಲಂಬಿತರಾಗಿದ್ದಾರೆ. ಚೀನಾದಿಂದ ಪಾಲಿಸ್ಟರ್ ನೂಲನ್ನು ಆಮದು ಮಾಡಿಕೊಳ್ಳಲಾಗುತ್ತೆ. ದೇಶೀಯ ಜವಳಿ ಗಿರಣಿಗಳ ಬೆಳವಣಿಗೆ ಕುಂಠಿತಗೊಂಡಿದೆ. ಸಂಕಷ್ಟದಲ್ಲಿದ್ದ ಜವಳಿ ವಲಯಕ್ಕೆ ಬಾಂಗ್ಲಾದೇಶದಲ್ಲಿ ಉಂಟಾಗಿರೋ ಅನಿಲ ಬಿಕ್ಕಟ್ಟು ಮತ್ತೊಂದು ಹೊಡೆತ ನೀಡಿದೆ. ಕಳೆದ 3-4 ತಿಂಗಳಲ್ಲಿ ಅನಿಲ ಕೊರತೆ, ಅನಿಯಮಿತ ಪೂರೈಕೆ, ಹೆಚ್ಚುತ್ತಿರೋ ಇಂಧನ ದರಗಳಿಂದಾಗಿ ಜವಳಿ ಉದ್ಯಮಕ್ಕೆ $2 ಬಿಲಿಯನ್ ನಷ್ಟವಾಗಿದೆ. ಯುರೋಪಿಯನ್ ಯೂನಿಯನ್ ಭಾರತದ ಒಪ್ಪಂದದಿಂದ ಬಾಂಗ್ಲಾದೇಶ ಕಂಗಾಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಿಂದೂಗಳನ್ನ ನರಮೇಧ ಮಾಡಿ ರಕ್ತ ಹರಿಸ್ತಾ ಇರೋ ಬಾಂಗ್ಲಾದೇಶಕ್ಕೆ ಮತ್ತೊಂದು ಆಪತ್ತು ಎದುರಾಗಿದೆ. ಮೊದಲೇ ಬಾಂಗ್ಲಾದೇಶದ ಜವಳಿ ಸಾಮ್ರಾಜ್ಯ ಅಧಪತನದತ್ತ ಸಾಗಿದೆ. ಆ ಗಾಯಕ್ಕೆ ಭಾರತ ಯುರೋಪ್ ಮುಕ್ತ ವ್ಯಾಪಾರವನ್ನ ಉಪ್ಪು ಸವರುವಂತೆ ಮಾಡ್ತಾ ಇದೆ. ಭಾರತ ಯುರೋಪ್ ಮುಕ್ತ ವ್ಯಾಪಾರ ಒಪ್ಪಂದ. ಬಾಂಗ್ಲಾದೇಶದ ಜವಳಿ ಸಾಮ್ರಾಜ್ಯಕ್ಕೆ ಬರಸಿಡಿಲು. ಭಾರತ ಹಾಗೂ ಯುರೋಪ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಎರಡು ರಾಷ್ಟ್ರಗಳ ನಡುವೆ ಡೀಲ್ ನಡೆದಿರೋದು ಬಾಂಗ್ಲಾದೇಶಕ್ಕೆ ನುಂಗಲಾರದ ತುತ್ತಾಗಿದೆ.
ಜವಳಿ ಉದ್ಯಮ ಹಾಗೂ ಸಿದ್ಧ ಉಡುಪುಗಳ ರಫ್ತಿಗೆ ದೊಡ್ಡ ಪೆಟ್ಟು ಬೀಳಲಿದೆ. ಏಪ್ರಿಲ್ 1ರಿಂದ ಎಲ್ಲಾ ವಹಿವಾಟು ಸ್ಥಗಿತ. ಗಾರ್ಮೆಂಟ್ಸ್ ಉದ್ಯಮ ಬಾಂಗ್ಲಾದೇಶದ ಆರ್ಥಿಕತೆಯ ಬೆನ್ನೆಲುಬು. ಮೊದಲೇ ಭಾರತದ ಪೈಪೋಟಿಯಿಂದ ಈ ಉದ್ಯಮ ಅಕ್ಷರಶಃ ನಲುಗಿ ಹೋಗಿದೆ. ಫೆಬ್ರವರಿ 1ರಿಂದ ಬಾಂಗ್ಲಾದೇಶದ ಜೊತೆ ಎಲ್ಲಾ ಸಂಬಂಧ ಕಡಿತ ಮಾಡಿಕೊಳ್ಳೋದಾಗಿ ಭಾರತ ಎಚ್ಚರಿಕೆ ನೀಡಿದೆ. ಬಾಂಗ್ಲಾದೇಶದ ಜವಳಿ ವಲಯಕ್ಕೆ ಭಾರತದ ಹತ್ತಿ ನೂಲೆ ಆಧಾರ ಸ್ತಂಭ. ಉಡುಪು ತಯಾರಕರು ಭಾರತೀಯ ನೂಲಿನ ಮೇಲೆ ಅವಲಂಬಿತರಾಗಿದ್ದಾರೆ. ಚೀನಾದಿಂದ ಪಾಲಿಸ್ಟರ್ ನೂಲನ್ನು ಆಮದು ಮಾಡಿಕೊಳ್ಳಲಾಗುತ್ತೆ. ದೇಶೀಯ ಜವಳಿ ಗಿರಣಿಗಳ ಬೆಳವಣಿಗೆ ಕುಂಠಿತಗೊಂಡಿದೆ. ಸಂಕಷ್ಟದಲ್ಲಿದ್ದ ಜವಳಿ ವಲಯಕ್ಕೆ ಬಾಂಗ್ಲಾದೇಶದಲ್ಲಿ ಉಂಟಾಗಿರೋ ಅನಿಲ ಬಿಕ್ಕಟ್ಟು ಮತ್ತೊಂದು ಹೊಡೆತ ನೀಡಿದೆ. ಕಳೆದ 3-4 ತಿಂಗಳಲ್ಲಿ ಅನಿಲ ಕೊರತೆ, ಅನಿಯಮಿತ ಪೂರೈಕೆ, ಹೆಚ್ಚುತ್ತಿರೋ ಇಂಧನ ದರಗಳಿಂದಾಗಿ ಜವಳಿ ಉದ್ಯಮಕ್ಕೆ $2 ಬಿಲಿಯನ್ ನಷ್ಟವಾಗಿದೆ. ಯುರೋಪಿಯನ್ ಯೂನಿಯನ್ ಭಾರತದ ಒಪ್ಪಂದದಿಂದ ಬಾಂಗ್ಲಾದೇಶ ಕಂಗಾಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಿಂದೂಗಳನ್ನ ನರಮೇಧ ಮಾಡಿ ರಕ್ತ ಹರಿಸ್ತಾ ಇರೋ ಬಾಂಗ್ಲಾದೇಶಕ್ಕೆ ಮತ್ತೊಂದು ಆಪತ್ತು ಎದುರಾಗಿದೆ. ಮೊದಲೇ ಬಾಂಗ್ಲಾದೇಶದ ಜವಳಿ ಸಾಮ್ರಾಜ್ಯ ಅಧಪತನದತ್ತ ಸಾಗಿದೆ. ಆ ಗಾಯಕ್ಕೆ ಭಾರತ ಯುರೋಪ್ ಮುಕ್ತ ವ್ಯಾಪಾರವನ್ನ ಉಪ್ಪು ಸವರುವಂತೆ ಮಾಡ್ತಾರೆ. ಭಾರತ ಯುರೋಪ್ ಮುಕ್ತ ವ್ಯಾಪಾರ ಒಪ್ಪಂದ. ಬಾಂಗ್ಲಾದೇಶದ ಜವಳಿ ಸಾಮ್ರಾಜ್ಯಕ್ಕೆ ಬರಸಿಡಿಲು. ಭಾರತ ಹಾಗೂ ಯುರೋಪ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. 2 ರಾಷ್ಟ್ರಗಳ ನಡುವೆ ಡೀಲ್ ನಡೆದಿರೋದು ಬಾಂಗ್ಲಾದೇಶಕ್ಕೆ ನುಂಗಲಾರದ ತುತ್ತಾಗಿದೆ. ಜವಳಿ ಉದ್ಯಮ ಹಾಗೂ ಸಿದ್ಧ ಉಡುಪುಗಳ ರಫ್ತಿಗೆ ದೊಡ್ಡ ಪೆಟ್ಟು ಬೀಳಲಿದೆ. ಏಪ್ರಿಲ್ 1ರಿಂದ ಎಲ್ಲಾ ವಹಿವಾಟು ಸ್ಥಗಿತ. ಗಾರ್ಮೆಂಟ್ಸ್ ಉದ್ಯಮ ಬಾಂಗ್ಲಾದೇಶದ ಆರ್ಥಿಕತೆಯ ಬೆನ್ನೆಲುಬು. ಮೊದಲೇ ಭಾರತದ ಪೈಪೋಟಿಯಿಂದ ಈ ಉದ್ಯಮ ಅಕ್ಷರಶಃ ನಲುಗಿ ಹೋಗಿದೆ. ಫೆಬ್ರವರಿ 1ರಿಂದ ಬಾಂಗ್ಲಾದೇಶದ ಜೊತೆ ಎಲ್ಲಾ ಸಂಬಂಧ ಕಡಿತ ಮಾಡಿಕೊಳ್ಳೋದಾಗಿ ಭಾರತ ಎಚ್ಚರಿಕೆ ನೀಡಿದೆ. ಬಾಂಗ್ಲಾದೇಶದ ಜವಳಿ ವಲಯಕ್ಕೆ ಭಾರತದ ಹತ್ತಿ ನೂಲೆ ಆಧಾರ ಸ್ತಂಭ. ಉಡುಪು ತಯಾರಕರು ಭಾರತೀಯ ನೂಲಿನ ಮೇಲೆ ಅವಲಂಬಿತರಾಗಿದ್ದಾರೆ. ಚೀನಾದಿಂದ ಪಾಲಿಸ್ಟರ್ ನೂಲನ್ನು ಆಮದು ಮಾಡಿಕೊಳ್ಳಲಾಗುತ್ತೆ. ದೇಶೀಯ ಜವಳಿ ಗಿರಣಿಗಳ ಬೆಳವಣಿಗೆ ಕುಂಠಿತಗೊಂಡಿದೆ. ಸಂಕಷ್ಟದಲ್ಲಿದ್ದ ಜವಳಿ ವಲಯಕ್ಕೆ ಬಾಂಗ್ಲಾದೇಶದಲ್ಲಿ